ಈ ಟೇಬಲ್ ನೋಡಿ, ಇಲ್ಲೇನೆ ನಾನು ಅನ್ಬಾಕ್ಸಿಂಗ್ ವಿಡಿಯೋಸನ್ನ ಮಾಡೋದು, ಹಾಗೇನೆ ಏನಾದರೂ ಸ್ಕ್ರಿಪ್ಟ್ ಇದ್ರೆ ಬರೆಯೋದು. ಅದನ್ನ ಬಿಟ್ರೆ ವಿಡಿಯೋಸ್ ಮಾಡಿರ್ತೀನಲ್ವಾ, ಅದನ್ನ ಎಡಿಟ್ ಮಾಡೋದು ಇಲ್ಲಿ. ಬಟ್ ಈ ಒಂದು ಜಾಗದಲ್ಲಿ ಏನೋ ಒಂದು ಅಪ್‌ಗ್ರೇಡ್ ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಹೀಗಾಗಿನೇ ನಾನು ಈ ಒಂದು ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದೀನಿ. ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಈ ಜಾಗವನ್ನ ಕ್ಲಿಯರ್ ಮಾಡ್ಬೇಕಾಗಿ ಬರ್ತಾ ಇತ್ತು ಪದೇ ಪದೇ. ಸೊ ಹೀಗಾಗಿನೇ ಇವಾಗ ನಾನು ಏನ್ ಮಾಡ್ತಾ ಇದ್ದೆ, ವಿಡಿಯೋಸ್ ಮಾಡುವಾಗ ಇದನ್ನೆಲ್ಲ ಈ ಕಡೆ ಇಟ್ಟು, ಪೂರ್ತಿಯಾಗಿ ಈ ಕಡೆ ಇಟ್ಕೊಳ್ತಾ ಇದ್ದೆ. ಆಮೇಲೆ ಪ್ರಾಡಕ್ಟ್ ಅನ್ನ ಇಲ್ಲಿಟ್ಟು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರನೇ ಈ ಪ್ರಾಡಕ್ಟ್ ಅನ್ನ ತರಿಸಿದ್ದೀನಿ. ಇದರಿಂದಾಗಿ ಇಲ್ಲಿ ಮಾನಿಟರ್‌ಗೆ ಒಂದು ಸ್ಟ್ಯಾಂಡ್ ರೀತಿನಲ್ಲಿ ಇದು ವರ್ಕ್ ಆಗುತ್ತೆ. ಜೊತೆಗೆ ಅದ್ರ ಕೆಳಗಡೆ ತುಂಬಾನೇ ಜಾಗ ಉಳಿಯುತ್ತೆ. ಸೊ ಹೀಗಾಗಿ ಈ ಪ್ರಾಡಕ್ಟ್ ಅನ್ನ ತರಿಸಿದ್ದೀನಿ. ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ, ಮತ್ತೆ ಇದನ್ನ ಅಲ್ಲಿ ಸರಿಯಾಗಿ ಸೆಟ್ ಮಾಡಿದಾಗ ಎಷ್ಟು ಸ್ಪೇಸ್ ಉಳಿಯುತ್ತೆ ಅನ್ನೋದನ್ನ ನೀವೇನೇ ನಂತರ ನೋಡಬಹುದು. ಸೊ ಇವಾಗ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಮೊಬೈಲ್ ಅನ್ನ ಮೌಂಟ್ ಮಾಡ್ತೀನಿ. ಇವಾಗ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ಇವಾಗ ಓಕೆ. ಯಾವ ಕಡೆಯಿಂದ? ಈ ಕಡೆ. ಸರಿ, ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಮಾಡಿ ಕಳಿಸಿದ್ದಾರೆ. ಜೊತೆಗೆ ಇದರಲ್ಲಿ ಕೆಲವೊಂದಿಷ್ಟು ಸ್ಕ್ರೂಗಳು ಕೂಡ ಇದಾವೆ. ಇದನ್ನ ಸದ್ಯ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಮೇನ್ ಆಗಿ ಇದನ್ನ ಅನ್ಬಾಕ್ಸ್ ಮಾಡೋಣ. ವೇಟ್ ಇದೆ, ಮಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೌಂಡ್ ಕೇಳ್ತಾ ಇರ್ಬೋದು. ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವಾಗ ಕಟ್ ಮಾಡೋಣ. ಈ ರೀತಿಯಾಗಿ ಮಟೀರಿಯಲ್ ನಿಜಕ್ಕೂ ಚೆನ್ನಾಗಿದೆ ನೋಡಿ. ಇದೊಂದು ಮತ್ತೆ ಇಲ್ಲೇ ಸ್ಕ್ರೂ ಹಾಕೋದಕ್ಕೆ ಆಲ್ರೆಡಿ ಅವರು ಹೋಲನ್ನೆಲ್ಲ ಮಾಡಿ ಕಳಿಸಿದ್ದಾರೆ. ಸ್ಕ್ರೂ ಕೂಡ ಕೊಟ್ಟಿದ್ದಾರೆ, ಟೈಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಓಕೆ, ಇವಾಗ ಸೆಟ್ ಮಾಡೋಣ ಕ್ವಿಕ್ ಆಗಿ. ಇವಾಗ ಇದು ಆಲ್ಮೋಸ್ಟ್ ಸೆಟ್ ಆಗಿದೆ. ಇದೊಂದು ಸ್ಕ್ರೂ ಹಾಕ್ಬಿಟ್ರೆ ಆಯ್ತು. ಓಕೆ, ಎಸ್, ರೆಡಿ ಆಗಿರುವಂತದ್ದು. ವೈಡ್ ಆಂಗಲ್ ಹಾಕಿದ್ದೀನಿ ನಾನು, ನೋಡ್ತಾ ಇರ್ಬೋದು ಇವಾಗ. ಸೊ ಗಟ್ಟಿ ಮುಟ್ಟಾಗಿದೆ ಮಾತ್ರ. ಓಕೆ, ಇದನ್ನ ಇವಾಗ ಅಲ್ಲಿ ಇಡೋಣ. ಇಲ್ಲಿ ಹೆಂಗ್ ಕಾಣಿಸುತ್ತೆ ನೋಡೋಣ. ಇವಾಗ ನೋಡಬಹುದು ಮಾನಿಟರ್ಗೆ ಪ್ರಮೋಷನ್ ಆಗಿದೆ, ಅಂದ್ರೆ ಸ್ವಲ್ಪ ಮೇಲ್ಗಡೆ ಕೂತಿದೆ. ಸೊ ಟಾಪ್ ಆಂಗಲ್ ಆಯ್ತು ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಮಾನಿಟರ್ ಅನ್ನ ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಲಿಕ್ಕಾಗತ್ತೆ. ನೋಡ್ತಾ ಇರಬಹುದು, ಬೆಂಡ್ ಮಾಡ್ಕೊಳ್ಲಿಕ್ಕಾಗತ್ತೆ. ಸೊ ಹೀಗಾಗಿ ಈಸಿಯಾಗಿ ನಾವು ವರ್ಕ್ ಮಾಡಬಹುದು. ಮತ್ತೆ ಇಲ್ಲಿ ನೋಟ್ಸ್ ಅನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತೆ ಇನ್ನೊಂದು ಮೊಬೈಲ್ ಇದೆ ಅಲ್ವಾ, ಸೊ ಇದನ್ನ ಚಾರ್ಜ್ ಹಾಕ್ಬೇಕು ಅಂತಂದ್ರೆ ಇಲ್ಲೇ ಇಟ್ಟು, ಆ ಚಾರ್ಜಿಂಗ್ ವೈರ್ ಕೂಡ ಒಳಗಡೆಯಿಂದ ತಗೊಂಡು ಬಂದಿದ್ದೀನಿ. ಜಸ್ಟ್ ಇಲ್ಲಿ ಪ್ಲಗ್ ಮಾಡಿಬಿಟ್ರೆ ಆಯ್ತು. ಚಾರ್ಜ್ ಆಗ್ತಾ ಇದೆ. ಇವಾಗ ಇದನ್ನ ಒಳಗಿಡಬಹುದು. ಸೊ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಎಲ್ಲೂ ಜಾಸ್ತಿ ವೈರ್ ಕೂಡ ಕಾಣಿಸೋದಿಲ್ಲ. ಮತ್ತೆ ಇಲ್ಲಿ ನೀವು ಇಲ್ಲಿ ಮೊಬೈಲ್ ಅನ್ನ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು PC ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕೂಡ ಕ್ಲಿಯರ್ ಆಗಿ ಮ್ಯಾನೇಜ್ ಮಾಡಬಹುದು. ಜೊತೆಗೆ ಈ ಕಡೆ ಇಷ್ಟು ದೊಡ್ಡ ಸ್ಪೇಸ್ ನನಗೆ ಖಾಲಿನೇ ಉಳಿಯುತ್ತೆ. ಅದರಿಂದಾಗಿನೇ ಎಲ್ಲರೂ ಕೂಡ ಈ ತರದ ಒಂದು ಮಾನಿಟರ್ ಸ್ಟ್ಯಾಂಡ್ ಅನ್ನ ಬೈ ಮಾಡಿ. ಸಖತ್ ಯೂಸ್ಫುಲ್ ಆಗುತ್ತೆ ಇದು. ಯಾಕಂತಂದ್ರೆ ತುಂಬಾನೇ ಸ್ಪೇಸ್ ಇದ್ರ ಕೆಳಗಡೆ ಸಿಗುತ್ತೆ ನಿಮ್ಗೆ. ಸೊ ತುಂಬಾನೇ ಸ್ಪೇಷಿಯಸ್ ಆಗಿದೆ. ನಿಮ್ಮ ಮೊಬೈಲ್ ಅನ್ನು ಇಟ್ಕೊಳ್ಳೋದಕ್ಕೆ, ನೋಟ್ಸ್ ಅನ್ನು ಇಟ್ಕೊಳ್ಳೋದಕ್ಕೆ, ಅಥವಾ ನಾನಿಲ್ಲಿ ಮೈಕ್ ಅನ್ನು ಕೂಡ ಇಟ್ಟಿದ್ದೀನಿ ನೋಡಬಹುದು. ಸೊ ಈ ರೀತಿಯಾಗಿ ಏನೆಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಇರುತ್ತೋ ಎಲ್ಲದನ್ನು ಕೂಡ ಇಲ್ಲಿ ಮ್ಯಾನೇಜ್ ಮಾಡಬಹುದು. ಮತ್ತೆ ಟೇಬಲ್ ಅಲ್ಲಿ ಈ ಕಡೆ ದೊಡ್ಡದಾಗಿ ಜಾಗ ನಿಮಗೆ ಸಿಗುತ್ತೆ. ಸೊ ಅದರಿಂದಾಗಿನೇ ನಾನು ಇದನ್ನ ಬೈ ಮಾಡಿದ್ದು. ನನಗಂತೂ ಸಖತ್ ಇಷ್ಟ ಆಯ್ತು. ನೀವು ಕೂಡ ಮಾನಿಟರ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಒಂದು ಮಾನಿಟರ್ ಸ್ಟ್ಯಾಂಡ್ ಅನ್ನ ತಗೊಳ್ಳಿ. ಸಖತ್ ಯೂಸ್ಫುಲ್ ಆಗುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ.